ನಮಸ್ಕಾರ. ಇವತ್ತು ನಾವು SSLCಯ ಒಂದು ಸರಣಿ ಪರೀಕ್ಷೆಯಲ್ಲಿ ಛಂದಸ್ಸಿನ ಭಾಗದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ ಇದು 6, 30ನೇ ಪ್ರಶ್ನೆ ಆಗಿದೆ. ಇದು ಏನಿದೆ ಅಂದರೆ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ. ನಾವು ಸಾಮಾನ್ಯವಾಗಿ ನಿಮಗೆ ತರಗತಿಯಲ್ಲಿ ಹೇಳ್ಕೊಟ್ಟಿರ್ತೀವಿ ಒಂದು ಟ್ರಿಕ್ಸನ್ನು. ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕಾದ್ರೆ ಈಸಿಯಾಗಿ ನೀವು ಹೇಗೆ ಈ ಪ್ರಸ್ತಾರವನ್ನು ಹಾಕಬೇಕು ಮತ್ತು ಛಂದಸ್ಸನ್ನು ನೀವು ಗುರುತಿಸಬೇಕು ಅಂತ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ, ಒಂದು ಸಾಲಿದ್ರೆ ಅದು ಅಕ್ಷರಗಣದ ಖ್ಯಾತ ಕರ್ನಾಟಕ ವೃತ್ತವಾಗಿರುತ್ತೆ. ಮತ್ತು 3 ಸಾಲುಗಳಾಗಿದ್ದರೆ ಅದು ಷಟ್ಪದಿ ಆಗಿರುತ್ತೆ. ಒಂದು ಭಾಮಿನಿ ಷಟ್ಪದಿ, ಇಲ್ಲಾಂದರೆ ವಾರ್ಧಕ ಷಟ್ಪದಿ. ಮತ್ತು 2 ಸಾಲಿನ ಪದ್ಯ ಕೊಟ್ಟಿದ್ರು ನಿಮಗೆ ಅಂದರೆ ಅದು ಕಂದ ಪದ್ಯದಲ್ಲಿ ಕೊಟ್ಟಿರ್ತಾರೆ ಅಂತೆ. ಅಂದರೆ 4 ಸಾಲಿರುತ್ತೆ, ನಿಮಗೆ 2 ಸಾಲು ಮಾತ್ರ ಪರೀಕ್ಷೆ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ. ಮತ್ತು ಷಟ್ಪದಿ 6 ಸಾಲಿರುತ್ತೆ, ನಿಮಗೆ 3 ಸಾಲು ಮಾತ್ರ ಕೊಟ್ಟಿರ್ತಾರೆ ಅಂತ. ಇನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಸಹಿತ 4 ಸಾಲುಗಳಲ್ಲಿ ಬಂದಿರುತ್ತೆ, ಆದರೆ ನಿಮಗೆ 1 ಸಾಲನ್ನು ಕೊಟ್ಟಿರ್ತಾರೆ ಅಂತ. ಸೊ ಈಗ ಬಂದಿರತಕ್ಕಂಥದ್ದು ನಮಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಏನು ಅಂದರೆ ಇದು ಷಟ್ಪದಿ ಆಗಿದೆ ಅಂತ. ಸೊ ಷಟ್ಪದಿ ಆಗಿದೆ ನಿಜ, ಆದರೆ ಇದು ಭಾಮಿನಿ ಷಟ್ಪದಿನ ಅಥವಾ ವಾರ್ಧಕ ಷಟ್ಪದಿನ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ, ಮೊದಲನೇ ಸಾಲಿಗೆ ಏನು ಮಾಡಿರಿ, ನೀವು ಪ್ರಸ್ತಾರವನ್ನು ಹಾಕ್ರಿ. ಇಲ್ಲಿ ಸ ಇದೆ. ಸ ಅಂದರೆ ರಸ್ವಸ್ವರ ಬಂದಿರೋದು, ತಿ ರಸ್ವಸ್ವರ ಬಂದಿರೋ, ಹಾಗಾಗಿ ಇವೆಲ್ಲ ಕೂಡ ಲಘು ಆಗುತ್ತೆ. ಇಲ್ಲಿ ನೀ ಅನ್ನೋದೇನಿದೆ ದೀರ್ಘ ಸ್ವರ ಬಂದಿದೆ, ಇದು ಗುರು ಆಗುತ್ತೆ ಅಂತ. ಮತ್ತು ಡು, ಇಲ್ಲಿ ಕೂಡ ರಸಸ್ವರ ಬಂದಿದೆ, ಇಲ್ಲಿ ಕೂಡ ರಸಸ್ವರ ಬಂದಿದೆ, ಇವೆಲ್ಲವೂ ಕೂಡ ಲಘು ಆಗುತ್ತೆ. ಇಲ್ಲಿ ಕೈ ಅನ್ನೋದು ಬಂದಿರೋದ್ರಿಂದ ಇಲ್ಲಿ ಇದು ದೀರ್ಘ ಸ್ವರ, ಹಾಗಾಗಿ ಗುರು ಆಗುತ್ತೆ. ಮತ್ತು ರಸ್ವಸ್ವರ ಇವುಗಳೆಲ್ಲವೂ ಕೂಡ ಈಗ ನೋಡ್ಕೊಳ್ಬೇಕು. ಇವುಗಳನ್ನು ಎಣಿಸ್ಬೇಕು ನಾವು, ಎಲ್ಲ ಮಾತ್ರೆಗಳನ್ನು. 1 2 3 4 5 6 7 8 9 10 11 12 13 14 15 16 17 18 19 20. ಸೊ 20 ಮಾತ್ರೆಗಳು ಬಂದಿರೋದ್ರಿಂದ ನಾವು ಇದನ್ನು ವಾರ್ಧಕ ಷಟ್ಪದಿ ಅಂತ ಅರ್ಥ ಮಾಡ್ಕೋಬೇಕು. ವಾರ್ಧಕ ಷಟ್ಪದಿಯ ಗಣ ವಿಭಾಗ ಹೇಗಿದೆ ಅಂದರೆ, 5 ಮಾತ್ರೆಗಳ ಗಣ ವಿಭಾಗವನ್ನು ಮಾಡಬೇಕು ಅಂತ. ಇಲ್ಲಿ 5 ಮಾತ್ರೆ, 1 2 3 4 5. ಇಲ್ಲಿ ಕೂಡ ಮತ್ತೆ 5 ಮಾತ್ರೆ, 1 2 3 4 5, 5 ಮಾತ್ರೆ, ಇಲ್ಲಿ 5 ಮಾತ್ರೆ. ಸೊ 5 ಮಾತ್ರೆಯ 4 ಗಣಗಳು, ಇದು ವಾರ್ಧಕ ಷಟ್ಪದಿ ಅಂತ ನಮಗೆ ಮೊದಲನೇ ಸಾಲಿನಲ್ಲಿ ಗೊತ್ತಾಗ್ಬಿಡ್ತು. ಒಂದು ವೇಳೆ ಭಾಮಿನಿ ಷಟ್ಪದಿ ಇದ್ದರೆ 3 4 ಮಾತ್ರೆ ಗಣಗಳನ್ನು ನಾವು ಮಾಡಬೇಕಾಗುತ್ತೆ ಅಂತ. ಇಲ್ಲಿ ಮತ್ತೆ ಮುಂದಿನ ಸಾಲಿನ ಪ್ರಸ್ತಾರವನ್ನು ಹಾಕೋಣ. ಇಲ್ಲಿ ಅನುಸ್ವಾರ ಬಂದಿರೋದ್ರಿಂದ ಗುರು ಆಗುತ್ತೆ, ಇದು ಕೂಡ ಲಘುನೇ. ಇವೆಲ್ಲವೂ ಕೂಡ ರಸಸ್ವರಗಳಿಂದ ಕೂಡಿರೋದ್ರಿಂದ. ಮತ್ತು ಇನ್ನೊಂದು ಏನು ಮಾಡಬೇಕು ಅಂದರೆ, ಬರ್ಕೊಳ್ಳುವಾಗ ಸ್ವಲ್ಪ ಬಿಡಿಸಿ ಬರ್ಕೊಳ್ಬೇಕು ಪರೀಕ್ಷೆಯಲ್ಲಿ ನಾವು. ಅಂದಾಗ ನಮಗೆ ಪ್ರಸ್ತಾರ ಹಾಕೋದಕ್ಕೆ ತುಂಬ ಸರಳ ಆಗುತ್ತೆ ಅಂತ. ಇಲ್ಲಿ ಒತ್ತಕ್ಷರದ ಹಿಂದಿನ ಪದ ಗುರು ಆಗುತ್ತೆ. ಇದು ಮತ್ತೆ ಲಘು 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 ಲಘು. ಇಲ್ಲಿ ಮುಂದೆ ಅರ್ಕಾವಳಿ ಬಂದಿರೋದ್ರಿಂದ ಇಲ್ಲಿದು ಗುರು ಆಗುತ್ತೆ ಅಂತ. ಸೊ 1 2 3 4 5 ಒಂದು ಗಣ ಆಯಿತು. 1 2 3 4 5, ಇಲ್ಲಿ ಮತ್ತೆ ಒಂದು ಗಣ. 1 2 3 4 5, ಇಲ್ಲಿ ಒಂದು ಗಣ. 1 2 3 4 5, ಇಲ್ಲಿ ಕೂಡ ಒಂದು ಗಣ. ಸೊ ಒಟ್ಟು ಇವು ಕೂಡ 20. ಕೊನೆಯ ಸಾಲನ್ನು ನೋಡೋಣ. ಇಲ್ಲಿ ಭಾ ಇರೋದ್ರಿಂದ ದೀರ್ಘ ಸ್ವರ ಬಂದಿರೋದ್ರಿಂದ ಗುರು ಆಗುತ್ತೆ. ಮತ್ತು ಇಲ್ಲಿ ದೀರ್ಘ ಸ್ವರ ಬಂದಿದೆ, ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇಲ್ಲಿ ಕೂಡ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇದು ಲಘು. ಇಲ್ಲಿ ದೀರ್ಘಾಕ್ಷರನೂ ಇದೆ ಮತ್ತು ವ್ಯಂಜನಾಕ್ಷರದ ಹಿಂದಿನ ಅಕ್ಷರನೂ ಕೂಡ ಏನಾಗುತ್ತೆ, ಗುರು ಆಗುತ್ತೆ. ಇಲ್ಲಿ ಎಳ ಮೇಲೆ ಏನು ಕೂಡ ನಾವು ಹಾಕಬಾರ್ದು. ನಂತರ ಇವೆಲ್ಲವೂ ಕೂಡ ಲಘುನೇ. ಇಲ್ಲಿ ಯ ಅನ್ನೋದು ವ್ಯಂಜನಾಕ್ಷರ ಬಂದಿರೋದ್ರಿಂದ ಇದು ಗುರು ಆಗುತ್ತೆ, ಇದ್ರ ತಲೆ ಮೇಲೆ ಏನೂ ಬರೋದಿಲ್ಲ. ಸು ಅನ್ನೋದು ಇಲ್ಲಿ ದೀರ್ಘಾಕ್ಷರ ಇದೆ, ಮತ್ತು ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಗುರು. ಇವೆಲ್ಲವೂ ಕೂಡ ಲಘು. ಇದು ಕೊನೆಯ ಷಟ್ಪದಿಯ 3ನೇ ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘು ಆಗಿದ್ದರೂ ಕೂಡ ನಾವು ಗುರು ಅಂತ ಪರಿಗಣಿಸಬೇಕು. ಇಷ್ಟಾದಮೇಲೆ ನಾವು ಏನು ಮಾಡಬೇಕು ಇಲ್ಲಿ ಅಂದರೆ, ಇಲ್ಲಿ 5 ಮಾತ್ರೆಗಳನ್ನು ವಿಭಾಗಿಸಬೇಕು.
1 2 3 4 5 1 2 3 4 5 ಇಲ್ಲಿ ಕೂಡ 5 ಇದಕ್ಕೆ ಇಲ್ಲಿ ಒಳಗಡೆ ಇಲ್ಲಿ ಸೇರಿಸ್ಬೋದು 1 2 3 4 5 ಅಂತ 1 2 3 4 5 ಮತ್ತು ಇಲ್ಲಿ ಕೂಡ 5 ಇಲ್ಲಿ 5 ಮೇಲೆ ಒಂದು ಗುರು ಅಂತ. ನೀವು ಇವುಗಳಿಗೆಲ್ಲ ಒಂದು 5 5 ಮಾತ್ರೆಗಳು ಅಂತ ಈ ಥರ ಬರೆಯಿದ್ರೆ ಸ್ವಲ್ಪ ದೂರ ಬರೀಬೇಕು, ಇನ್ನೂ ಕೂಡ ನೀಟಾಗಿ ಅನಿಸುತ್ತೆ ನಿಮಗೆ. ಸೊ ಮೌಲ್ಯಮಾಪಕರು ನೋಡಿದ ತಕ್ಷಣ ನಿಮಗೆ ಪೂರ್ಣವಾದಂಥ ಅಂಕಗಳನ್ನು ಕೊಡ್ತಾರೆ ಅಂತ. ಸೊ ಇವೆಷ್ಟು ಮಾತ್ರೆಗಳಾದವು ಇಲ್ಲಿ 32. ಸೊ ಇದು ವಾರ್ಧಕ ಷಟ್ಪದಿ. ಇದನ್ನು ನೀವು ಪೆನ್ನಿಂದ ಬರೀಬೇಕು. ಸೊ ಹೀಗೆ ನೀವು ಸುಲಭವಾಗಿ ಪ್ರಸ್ತಾರವನ್ನು ಹಾಕಿ ಈ ಒಂದು ಪ್ರಶ್ನೆ